ನಮಸ್ಕಾರ ವೀಕ್ಷಕರೇ ಯತ್ನಾಳ್ ಉಚ್ಚಾಟನೆಯಾದ್ರೂ ರಾಜ್ಯ ಬಿಜೆಪಿಯ ಬೆಂಕಿ ಇನ್ನೂ ಆರಿಲ್ಲ. ರೆಬೆಲ್ ಬಣದ ನೇತೃತ್ವ ವಹಿಸಿದ್ದ ಯತ್ನಾಳ್ ಅವರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮೇಲೂ ರೆಬೆಲ್ ಬಣ ತಣ್ಣಗಾಗಿಲ್ಲ. ಉಳಿದಂತಹ ನಾಯಕರು ಮತ್ತೆ ಗುಡುಕ್ತಾ ಇದ್ದಾರೆ. ವಿಜೇಂದ್ರ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿಸೋದಾಗಿ ಹೇಳಿರೋದ್ರಿಂದ ಬಿಜೆಪಿಯಲ್ಲಿ ಈಗಲೂ ಸ್ಪಷ್ಟವಾಗಿ 2-3 ಬಣಗಳಿದೆ. ಹೀಗಾಗಿ ಸಹಜವಾಗಿಯೇ ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗ್ತಾನೆ ಅನ್ನೋ ಕುತೂಹಲ ಇದೆ. ಬಿಜೆಪಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ? ರೆಬೆಲ್ ಗುಂಪಿನ ಕಡೆಯಿಂದ ಆಯ್ಕೆ ಮಾಡ್ತಾರಾ, ಅಥವಾ ವಿಜಯೇಂದ್ರ ಯಡಿಯೂರಪ್ಪ ಅವರ ಬಣದಿಂದ ಆಯ್ಕೆ ಮಾಡ್ತಾರಾ, ಅಥವಾ ಇವ್ರು ಯಾರು ಬೇಡಪ್ಪ ಅಂತ ಹೇಳಿ ತಟಸ್ಥ ಗುಂಪಿನಿಂದ ಒಬ್ಬರನ್ನ ಆಯ್ಕೆ ಮಾಡ್ತಾರಾ? ಈ ರೀತಿಯ ಸಹಜವಾದಂತಹ ಒಂದು ಕುತೂಹಲ ಇದೆ. ಉಚ್ಚಾಟನೆಯಂತಹ ಬಹುದೊಡ್ಡ ನಿರ್ಧಾರದ ನಂತರನೂ ಈ ಬಣ ಬಡಿದಾಟ ಮುಂದುವರೆದಿರೋದ್ರಿಂದ ಹೈಕಮಾಂಡ್ ಅಳೆದೂ ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಒಂದು ದೊಡ್ಡ ಸವಾಲು ಅಮಿತ್ ಶಾ ಅವರ ಮುಂದಿದೆ ಅಂತ ಹೇಳ್ಬೋದು. ಸದ್ಯದ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ರೆ ಬಿಜೆಪಿ ಹೈಕಮಾಂಡ್ ಅಂತೂ ಇಂತೂ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆ ಒಂದು ತೆರೆಮರೆಯ ಪ್ಲಾನ್ನ ಭಾಗವಾಗಿಯೇ ಅಮಿತ್ ಶಾ ಅವರು ರಾಜ್ಯದ ಪ್ರಮುಖ ನಾಯಕನೊಬ್ಬನನ್ನ ಭೇಟಿ ಮಾಡಿದ್ದಾರೆ. ಈ ಭೇಟಿಯ ಹಿಂದಿನ ರಹಸ್ಯ ಈಗ ನೂರಾರು ಅರ್ಥವನ್ನು ಕೊಡ್ತಾ ಇದೆ. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಕುರ್ಚಿಯ ಒಂದು ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ವಿಜಯೇಂದ್ರ ಅವರಿಗೆ ಕಂಟಕವಾಗುವ ಬಗ್ಗೆ ಸಿದ್ದು ಒಂದು ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಯಾರಾಗ್ತಾರೆ ರಾಜ್ಯ ಬಿಜೆಪಿಯ ಕುರ್ಚಿ ಏರುವಂತಹ ರಣಕಲಿ? ಯಾರಿಗೆ ಸಿಹಿ, ಯಾರಿಗೆ ಕಹಿ? ರೆಬೆಲ್ ಬಣಕ್ಕ, ವಿಜಯೇಂದ್ರ ಬಣಕ್ಕ? ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತಾ? ವಿಜಯೇಂದ್ರ ಅವರಿಗೂ ಶಾಕ್ ಕೊಡುತ್ತಾ ಬಿಜೆಪಿ ಹೈಕಮಾಂಡ್? ಸಿದ್ದರಾಮಯ್ಯ ಅವರು ಹೇಳಿದ್ದ ಬಿಜೆಪಿಯ ಕುರ್ಚಿ ರಹಸ್ಯ ಏನು? ವಿಜಯೇಂದ್ರ ಕೆಳಗಿಳಿಯುವ ಸೂಚನೆ ಕೊಟ್ರ ಟಗರು? ಅಮಿತ್ ಶಾ ಅವರು ರಹಸ್ಯವಾಗಿ ಭೇಟಿ ಮಾಡಿದ್ದು ಯಾರನ್ನ? ಬಿಜೆಪಿಯ ಚಾಣಕ್ಯನ ಮುಂದಿನ ನಡೆ ಏನು? ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ನಾವಿಲ್ಲಿ 2 ಸಾಧ್ಯತೆಗಳನ್ನು ಗಮನಿಸಬಹುದು. ಒಂದು ವೇಳೆ ವಿಜಯೇಂದ್ರ ಅವರನ್ನು ಮುಂದುವರಿಸೋದಾದರೆ ಸದ್ಯ ಯಾವ ರೀತಿಯಾಗಿ ಮುಂದುವರಿತಿದ್ದಾರೋ ಅದೇ ರೀತಿಯಾಗಿ ಕಾಲ ತಳ್ಳಬೇಕಾಗುತ್ತೆ. ಅಧಿಕೃತವಾಗಿ ಆಯ್ಕೆಯಾದಂತಹ ರಾಜ್ಯಾಧ್ಯಕ್ಷ ಅಂತ ಮತ್ತೊಮ್ಮೆ ಘೋಷಣೆ ಮಾಡೋದಕ್ಕೆ ಬಹುತೇಕ ಸಾಧ್ಯ ಆಗೋದಿಲ್ವೇನೋ. ಯಾಕಂದರೆ ಯತ್ನಾಳ್ ಅವರ ಉಚ್ಚಾಟನೆ ಆಗಿರೋದ್ರಿಂದ ವಿಜಯೇಂದ್ರ ಅವರನ್ನು ಅಧಿಕೃತವಾಗಿ ಮುಂದುವರಿಸುವಂತಹ ನಿರ್ಧಾರಕ್ಕೆ ಬಂದರೆ, ಅಂದರೆ ರಾಜ್ಯಾಧ್ಯಕ್ಷ ಅಂತ ಅಧಿಕೃತವಾಗಿ ಮತ್ತೊಮ್ಮೆ ಏನಾದರೂ ಘೋಷಣೆ ಮಾಡಿದ್ರೆ ಅದು ಬೇರೆ ರೀತಿಯ ತಪ್ಪು ಸಂದೇಶವನ್ನು ಕೊಡುತ್ತೆ ಅನ್ನೋ ಆತಂಕ ಇದೆ. ಆದರೆ ನಾವು ರೆಬೆಲ್ ಗುಂಪಿನ ಕಡೆ ನೋಡಿದ್ರೆ ಅಲ್ಲಿರೋದು ಕೆಲವು ಮಂದಿ ಅನ್ನೋದನ್ನು ನಾವು ಗಮನಿಸಬೇಕು. ಆದಾಗ್ಯೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನು ತಂದು ಕೂರಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ರೆಬೆಲ್ ಗುಂಪಿನ ಸಹಮತನೂ ಇರಬೇಕು, ವಿಜಯೇಂದ್ರ ಅವರ ಗುಂಪಿನ ಸಹಮತನೂ ಇರಬೇಕು. ಹೀಗಾಗಿ ತಟಸ್ಥ ಬಣದಿಂದ ಯಾರನ್ನಾದರೂ ಒಬ್ಬರನ್ನ ಆಯ್ಕೆ ಮಾಡುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬರುವಂತಹ ಸಾಧ್ಯತೆಗಳಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಆ ವಿಚಾರದಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿಶ್ವಾಸವನ್ನು ತೆಗೆದುಕೊಳ್ಬೇಕು ಅನ್ನೋದು ಹೈಕಮಾಂಡ್ನ ಮುಖ್ಯ ಉದ್ದೇಶ. ಇದೇ ಈಗ ದೊಡ್ಡ ಸವಾಲು. ಪ್ರಮುಖವಾಗಿ ಎದುರಿಸಬೇಕಾಗಿರೋದೇ ಯಡಿಯೂರಪ್ಪ ಅವರನ್ನು. ಎಲ್ರಿಗೂ ಗೊತ್ತಿರುವಂತೆ ಯಡಿಯೂರಪ್ಪ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಈ ಹಿಂದೆ ತಮಗೆ ಆದ್ಯತೆ ಕೊಡಲಿಲ್ಲ, ತಮ್ಮ ಮಾತನ್ನು ಕೇಳಲಿಲ್ಲ ಅಂತ ಹೇಳಿ ಹೈಕಮಾಂಡ್ ವಿರುದ್ಧವೇ ಸಿಡಿದದ್ದು ಹೊಸ ಪಕ್ಷವನ್ನೇ ಕಟ್ಟಿದಂಥವರು. ಅಲ್ಲಿಂದ ಎಲ್ಲಿವರೆಗೆ ಬಿಜೆಪಿ ಹೈಕಮಾಂಡ್ಗೆ ಯಡಿಯೂರಪ್ಪ ಅವರು ಒಂದು ರೀತಿಯಲ್ಲಿ ಒಂದು ದೊಡ್ಡ ಸವಾಲಾಗಿದ್ದಾರೆ. ಸದ್ಯ ಯಡಿಯೂರಪ್ಪ ಅವರ ಆಲೋಚನೆ ಏನು? ಸಹಜವಾಗಿಯೇ ತಮ್ಮ ಉತ್ತರಾಧಿಕಾರಿಯಾಗಿ ಪುತ್ರ ವಿಜಯೇಂದ್ರ ಅವರನ್ನು ಆ ಸ್ಥಾನಕ್ಕೆ ತಂದು ಕೂರಿಸೋದು, ಒಬ್ಬ ಪ್ರಬಲ ಲಿಂಗಾಯತ ನಾಯಕನಾಗಿ ರೂಪುಗೊಳಿಸಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂತೆ ನೋಡಿಕೊಳ್ಳೋದು. ಇದು ಯಡಿಯೂರಪ್ಪ ಅವರ ಭವಿಷ್ಯದ ಆಲೋಚನೆ. ಇದೇ ಕಾರಣಕ್ಕೆ ಯಾವುದೇ ಹಂತದಲ್ಲಿ ತಮ್ಮ ಪ್ರಾಬಲ್ಯ ಕಮ್ಮಿ ಆಗೋದಕ್ಕೆ ಅವರು ಬಿಟ್ಕೊಟ್ಟಿಲ್ಲ. ಈ ಹಿಂದೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಾಗಲೂ ಯಾವುದೇ ಪ್ರಬಲ ಲಿಂಗಾಯತ ನಾಯಕ ಮುಖ್ಯಮಂತ್ರಿ ಆಗೋದು ಅವರಿಗೆ ಬೇಕಾಗಿರಲಿಲ್ಲ. ಸೋಮಣ್ಣ, ಮುರುಗೇಶ್ ನಿರಾಣಿ ಅಂತಹ ನಾಯಕರಿದ್ರೂ ತಮ್ಮ ಜಾಣ ನಡೆಯ ಮೂಲಕವಾಗಿ ಬೊಮ್ಮಾಯಿ ಅವರನ್ನು ಆ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ. ಅಂದರೆ ಹೈಕಮಾಂಡ್ ಮುಂದೆ ಕಂಡೀಷನ್ ಹಾಕ್ತಾರೆ, ಬೊಮ್ಮಾಯಿ ಅವರನ್ನೇ ನೀವು CM ಮಾಡಬೇಕು ಅಂತ. ಬೊಮ್ಮಾಯಿ ಅವರು ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಆಪ್ತರಾಗಿ ಗುರುತಿಸಿಕೊಂಡಿದ್ರು, ಅವರ ಆಜ್ಞೆಯ ಪಾಲಕ ಅನ್ನುವ ಇಮ್ಯಾಜನ್ನು ಬೆಳೆಸ್ಕೊಂಡಿದ್ದಂಥವ್ರು. ಹೀಗಾಗಿ ಅಷ್ಟು ದೊಡ್ಡ ಮಟ್ಟದ ಅಗ್ರೆಸಿವ್ ಆದಂತಹ ಲಿಂಗಾಯತ ಪ್ರಬಲ ನಾಯಕನಲ್ಲದ ಬೊಮ್ಮಾಯಿ ಅವರನ್ನೇ ಆ ಸ್ಥಾನಕ್ಕೆ ಆಯ್ಕೆ ಮಾಡುವಂತಹ ನಿರ್ಧಾರಕ್ಕೆ ಯಡಿಯೂರಪ್ಪ ಅವರು ಬರ್ತಾರೆ. ಈಗಲೂ ಸಹ ಅದೇ ರೀತಿಯ ಆಲೋಚನೆಯಲ್ಲಿದ್ದಾರೆ. ಒಟ್ಟಾರೆಯಾಗಿ ಭವಿಷ್ಯದಲ್ಲಿ ವಿಜಯೇಂದ್ರ ಅವರಿಗೆ ಹೊಡೆತ ಕೊಡುವಂತಹ ನಾಯಕ ಆಗಿರಬಾರ್ದು ಅನ್ನೋದು ಅವರ ಉದ್ದೇಶ. ಇನ್ನೊಂದು ಕಡೆ ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಮರ್ಥರಾದಂತಹ ಒಕ್ಕಲಿಗ ನಾಯಕರು ಕೂಡ ಇದ್ದಾರೆ. ಆದರೆ ಅದು ಸಹ ಯಡಿಯೂರಪ್ಪ ಅವರಿಗೆ ಇಷ್ಟ ಇಲ್ಲ. ಇದೇ ಕಾರಣಕ್ಕೆ ವಿಪಕ್ಷ ಸ್ಥಾನವನ್ನು ಒಕ್ಕಲಿಗ ನಾಯಕನಿಗೆ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಹಿಂದುತ್ವದ ಅಡಿಯಲ್ಲಿ ಉದಯಿಸಿರುವಂತಹ ಬಿಜೆಪಿ ನಾಯಕರು ಸಹ ಅಧ್ಯಕ್ಷ ಸ್ಥಾನಕ್ಕೆ ಬರೋದು ಯಡಿಯೂರಪ್ಪ ಅವರಿಗೆ ಇಷ್ಟ ಇಲ್ಲ. ಈ ರೀತಿಯಾಗಿ ಹಲವು ಆಯಾಮಗಳಲ್ಲಿ ನೋಡಿದ್ರು CT ರವಿ, ಶೋಭಾ ಕರಂದ್ಲಾಜೆ, ಸೋಮಣ್ಣ, ಕಾಗೇರಿಯಂತಹ ಹಲವು ಹಿರಿಯ ನಾಯಕರುಗಳಿದ್ದಾರೆ. ಇವರು ಯಾರನ್ನು ಯಡಿಯೂರಪ್ಪ ಅವರು ಒಪ್ಪೋದಿಲ್ಲ. ಅಂದರೆ ಪಕ್ಷದಲ್ಲಿ ತಮ್ಮ ಪ್ರಾಬಲ್ಯ ಕಮ್ಮಿ ಆಗೋದಕ್ಕೆ ಎಲ್ಲೂ ಅವರು ಬಿಟ್ಕೊಡೋದಿಲ್ಲ. ವೀಕ್ಷಕರೇ, ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದಂತಹ ಇದೇ ಯಡಿಯೂರಪ್ಪ ಅವರು ಇತ್ತೀಚೆಗೆ ತಾವೇ ಹೋರಾಟಕ್ಕಿಳಿದು ಬಹಳ ಆಕ್ಟಿವ್ ಆಗಿದ್ದಾರೆ. ಆ ಮೂಲಕ ಎಲ್ಲೂ ಪಕ್ಷದ ಹಿಡಿತ, ಸಂಘಟನೆ ಕೈತಪ್ಪಿ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಸದ್ಯ ವಿಜಯೇಂದ್ರ ಅವರಿಗೆ ಎದುರಾಗಿರುವ ಸವಾಲನ್ನು ಸಹ ಒಂದು ರಣತಂತ್ರವನ್ನು ಹೆಣೆದು ಬಗೆಹರಿಸುತ್ತಾರೆ.
ಒಂದು ಕಡೆ ಯತ್ನಾಳ್ ಅವರಿದ್ದಾರೆ, ಅದರಲ್ಲೂ ಹಿಂದುತ್ವದ ವಿಚಾರವನ್ನು ಮುಂದಿಟ್ಟು ತಮ್ಮ ಕುಟುಂಬದ ವಿರುದ್ಧವಾಗಿ ಬಹಿರಂಗವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇದು ಸಹ ಯಡಿಯೂರಪ್ಪ ಅವರಿಗೆ ಒಂದು ದೊಡ್ಡ ಸವಾಲು. ಯಾಕಂದ್ರೆ ಉಚ್ಚಾಟನೆಯಾದರೂ ಪಕ್ಷದ ಹೊರಗಿದ್ದೇ ಅವರು ದಾಳಿ ಮಾಡ್ತಿದ್ದಾರಲ್ವಾ. ಅಷ್ಟು ಮಾತ್ರ ಅಲ್ಲ, ಉತ್ತರ ಕರ್ನಾಟಕ ಭಾಗಕ್ಕೆ, ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಿಜೆಪಿಯಲ್ಲೂ ಅನ್ಯಾಯ ಆಗಿದೆ ಅನ್ನುವ ಅಂಶವನ್ನು ಸರಿದೂಗಿಸಬೇಕು. ಹೀಗಾಗಿ ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದ ನಾಯಕನಿಗೆ ಪಕ್ಷದ ಅಧ್ಯಕ್ಷ ಹುದ್ದೆಯನ್ನು ನೀಡುವ ಬಗ್ಗೆನೂ ಬಿಜೆಪಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ವೀಕ್ಷಕರೇ, ಈ ಒಂದು ರಾಜ್ಯಾಧ್ಯಕ್ಷ ಹುದ್ದೆಯ ಆಯ್ಕೆ ವಿಚಾರದಲ್ಲಿ ಹಲವು ವಿಚಾರಗಳು ಅಡಗಿದೆ. ಒಂದು, ಯತ್ನಾಳವರೇನು ಹೇಳ್ತಿದ್ದಾರೆ ಅದಕ್ಕೆ ಪ್ರತಿಬಾಣದ ರೀತಿಯಲ್ಲಿ ಪಂಚಮಸಾಲಿ ಸಮುದಾಯ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ನಾಯಕನಿಗೆ ಪ್ರಾಮುಖ್ಯತೆ ಸಿಗಬೇಕು. ಆದರೆ ಆ ನಾಯಕನು ಸಹ ತಮಗೆ ನಿಷ್ಠರಾಗಿರೋರಾಗಿರಬೇಕು, ಜೊತೆಗೆ ವಿಜೇಂದ್ರ ಅವರ ಭವಿಷ್ಯಕ್ಕೆ ತೊಡಕಾಗದೇ ಇರುವ ನಾಯಕನಾಗಿರಬೇಕು. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನು ಬಲಪಡಿಸಬೇಕು. ಹಿಂದುತ್ವ, ಪಂಚಮಸಾಲಿಗಳು, ದಲಿತರು ಇವರೆಲ್ಲರನ್ನ ಒಗ್ಗೂಡಿಸುವಂತಹ ನಿಟ್ಟಿನಲ್ಲಿ ಈ ರಣತಂತ್ರ ಇರಲಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಒಟ್ಟಾರೆ ಚರ್ಚೆಯಲ್ಲಿ ಸಾರಾಂಶವಾಗಿ 3 ವಿಚಾರಗಳನ್ನು ನಾವು ಹೇಳ್ಬೋದು. ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಎಲ್ಲವನ್ನ ಗಮನಿಸಿದಾಗ ಮೊದಲನೇದಾಗಿ ಬರೋದೇ ವಿಜೇಂದ್ರ ಅವರ ಹೆಸರು. ಅಂದರೆ 90% ಭಾಗ ವಿಜೇಂದ್ರ ಅವರೇ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಮೊನ್ನೆ ನಡೆದಂತಹ ಕಾಂಗ್ರೆಸ್ ವಿರುದ್ಧದ ವಿಜೇಂದ್ರ ಅವರ ನೇತೃತ್ವದ ಜನಾಕ್ರೋಶ ಪಾದಯಾತ್ರೆಗೆ ಘಟಾನುಘಟಿಗಳೇ ಭಾಗವಹಿಸಿದ್ರು. ಆರ್ ಅಶೋಕ್ ಅವರಿದ್ರು, ಅಶ್ವಥ್ ನಾರಾಯಣ್ ಪಾಲ್ಗೊಂಡಿದ್ರು, ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ್ರು, ಹೀಗೆ ರಾಜ್ಯ ಬಿಜೆಪಿಯ ಘಟಾನುಘಟಿ ಪ್ರಮುಖ ನಾಯಕರೇ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಇದು ಹೈಕಮಾಂಡ್ನ ಒಲವು ವಿಜೇಂದ್ರ ಅವರ ಪರವಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದಕ್ಕೂ ಹೆಚ್ಚಾಗಿ ಯತ್ನಾಳವರ ಉಚ್ಚಾಟನೆ ಬೆನ್ನಲ್ಲೇ ವಿಜೇಂದ್ರ ಅವರನ್ನೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಪಕ್ಷ ಸಾಧಿಸುವಂಥದ್ದೇನೂ ಇಲ್ಲ. ಅದರಿಂದ ಪಕ್ಷಕ್ಕೆ ಇನ್ನಿಲ್ಲದ ಹಾನಿಯನ್ನು ಮಾಡಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ಕೂಡ ಏನು ದಡ್ರಲ್ಲ. ಇನ್ನು ಬಿಜೆಪಿ ಆಂತರಿಕ ಸಮೀಕ್ಷೆಯಲ್ಲೂ ವಿಜೇಂದ್ರ ಪರವಾಗಿ 80% ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಬಹುತೇಕ 90% ವಿಜೇಂದ್ರ ಅವರು ಮುಂದುವರಿಯುವಂತಹ ಸಾಧ್ಯತೆಯೇ ಹೆಚ್ಚು ಅಂತ ಹೇಳ್ಬೋದು. ಅಂದರೆ ಯಥಾಸ್ಥಿತಿಯಲ್ಲಿ ಮುಂದುವರಿಯಬಹುದು. ಇನ್ನು ವಿಜೇಂದ್ರ ಅವರನ್ನು ಹೊರತುಪಡಿಸಿ ಮತ್ತೊಂದು ಸಾಧ್ಯತೆ ಅಂತ ಹೇಳಿದ್ರೆ, ಎರಡನೇ ವಿಚಾರ, ಈಗಾಗಲೇ ಹೇಳಿದಂತೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಪ್ರಮುಖರೊಬ್ಬರ ಆಯ್ಕೆ ಆಗಬಹುದು. ಅಲ್ಲಿ ಮುಂಚೂಣಿಯಲ್ಲಿರೋದು ಯಾರು? ಶ್ರೀರಾಮುಲು ಅವರು. ಶ್ರೀರಾಮುಲು ಅವರ ಆಯ್ಕೆಯನ್ನು ಸಹ ತಳ್ಳಿ ಹಾಕುವಂತಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಮಾಸ್ ಇಮ್ಯಾಜ್ ಹೊಂದಿರುವಂತಹ ರಾಮುಲು ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬಹುದಾದಂತಹ ಒಂದು ಸಣ್ಣ ಸಾಧ್ಯತೆ ಇದೆ. ಆದರೆ ರಾಮುಲು ಅವರ ಆಯ್ಕೆ ರಾಜ್ಯ ಬಿಜೆಪಿಯಲ್ಲಿ ಬೇರೆ ಬೇರೆ ಸ್ಥಾನಗಳ ಬದಲಾವಣೆಗೆ ಕಾರಣ ಆಗುತ್ತೆ. ಅಂದರೆ ಜಾತಿ ಸಮೀಕರಣವನ್ನು ಸರಿದೂಗಿಸಬೇಕಾಗುತ್ತೆ. ಎರಡೂ ಮನೆಗಳ ವಿಪಕ್ಷ ನಾಯಕನ ಸ್ಥಾನ ಬದಲಾವಣೆಗೊಳಪಡುತ್ತೆ. ಅದು ಮತ್ತೊಂದು ರೀತಿಯ ರಿಸ್ಕಿ ಕೆಲಸ. ಇಲ್ಲಿ ರಾಮುಲು ಅವರ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು 99% ಫಿಕ್ಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರ ಹೆಸರನ್ನು ಘೋಷಣೆ ಮಾಡೋದಷ್ಟೇ ಬಾಕಿ ಇರೋದು. ಸತೀಶ್ ಜಾರಕಿಹೊಳಿ ಅವರು ದಲಿತ ಸಮುದಾಯದ ನಾಯಕರಾಗಿರೋದ್ರಿಂದ ಆಡಳಿತ ಪಕ್ಷಕ್ಕೆ ಅನುಗುಣವಾಗಿ ಬಿಜೆಪಿಯಲ್ಲಿ ಏನಾದರೂ ಬದಲಾವಣೆ ಸಾಧ್ಯತೆ ಕಂಡು ಬಂದರೆ ಆಗ ರಾಮುಲು ಅವರ ಹೆಸರನ್ನು ತೆಗೆದುಕೊಳ್ತಾರೆ. ಮಗದೊಂದು ಕಾರಣ ಅಂತ ಹೇಳಿದ್ರೆ, ರಾಮುಲು ಅವರನ್ನು ಯತ್ನಾಳ್ ಬಣದ ರೆಬೆಲ್ ಗುಂಪು ಸಹ ಒಪ್ಪಿಕೊಳ್ಳುತ್ತೆ. ಈ ಹಿಂದೆನೂ ಅದನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಇನ್ನು ಯಡಿಯೂರಪ್ಪ ಅವರು ಸಹ ರಾಮುಲು ಅವರನ್ನು ಒಪ್ಪಿಕೊಳ್ತಾರೆ. ಯಾಕಂದರೆ ಅವರು ವಿಜೇಂದ್ರ ಅವರಿಗೆ ಭವಿಷ್ಯದಲ್ಲಿ ಅಡ್ಡಗಾಲಾಗ್ತಾರೆ ಅನ್ನುವಂತೆ ಯಾವುದೇ ಸೂಚನೆ ಇಲ್ಲ. ಒಂದು ಕಡೆ ರಾಮುಲು ಅವರು ಬಹಳ ಆಕ್ರಮಣಕಾರಿಯಾಗಿ ಏನಿಲ್ಲ, ವಾಕ್ಚಾತುರ್ಯನೂ ಇಲ್ಲ ಅವರಿಗೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಅಲ್ಲ. ಸದ್ಯದ ಬೆಳವಣಿಗೆ ಏನಪ್ಪ ಅಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ಯುಗಾದಿ ಹಬ್ಬಕ್ಕೆ ಯಡಿಯೂರಪ್ಪ ಹಾಗೆ ವಿಜೇಂದ್ರ ಅವರನ್ನು ರಾಮುಲು ಅವರು ಭೇಟಿಯಾಗಿ ಶುಭ ಕೋರಿ ಬಂದಿದ್ದಾರೆ. ಇವೆಲ್ಲವೂ ಒಂದಷ್ಟು ಸುಳಿವು ಸೂಚನೆಯನ್ನು ಕೊಡ್ತಾ ಇದೆ. ಇನ್ನು ವೀಕ್ಷಕರೇ, 3ನೇ ಹೆಸರು ಅಂತ ಹೇಳಿದ್ರೆ ಅದು ಬಸವರಾಜ ಬೊಮ್ಮಾಯಿ ಅವರದ್ದು. ಈಗಾಗಲೇ ಹೇಳಿದ ಹಾಗೆ ಯಡಿಯೂರಪ್ಪ ಅವರು ಈ ಹೆಸರನ್ನು ಖಂಡಿತವಾಗ್ಲೂ ಒಪ್ಪಿಕೊಳ್ತಾರೆ. ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದವರಾಗಿರೋದ್ರಿಂದ, ಲಿಂಗಾಯತ ಸಮುದಾಯದವರೇ ಆಗಿರೋದ್ರಿಂದ, ಜೊತೆಗೆ ತಟಸ್ಥ ಗುಂಪಿನಲ್ಲಿ ಗುರುತಿಸಿಕೊಂಡಿರೋದ್ರಿಂದ ರೆಬೆಲ್ ಗುಂಪಿಗೆ ಬೊಮ್ಮಾಯಿಯವರನ್ನು ವಿರೋಧ ಮಾಡೋದಕ್ಕೆ ಯಾವುದೇ ಪ್ರಬಲ ಕಾರಣಗಳಿರೋದಿಲ್ಲ. ಇದೇ ಸಂದರ್ಭದಲ್ಲಿ ಬೊಮ್ಮಾಯಿಯವರ ನಡೆ ಬಹಳ ಕುತೂಹಲವನ್ನು ಮೂಡಿಸಿದೆ. ಅವರ ವಿಚಾರದಲ್ಲಿ ಯಾವ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ, ಸದ್ಯ ದೆಹಲಿಯಲ್ಲಿರುವಂತಹ ಅವರು ಸದ್ದಿಲ್ಲದೆ ರಾಜ್ಯಾಧ್ಯಕ್ಷ ಸ್ಥಾನ ಪಡೆಯುವಂತಹ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣ ಆಗಿರೋದೇನಪ್ಪ ಅಂತ ಹೇಳಿದ್ರೆ, ಅಮಿತ್ ಶಾ ಅವರ ಜೊತೆಗಿನ ಭೇಟಿ. ಅಮಿತ್ ಶಾ ಅವರನ್ನು ದೆಹಲಿಯಲ್ಲಿ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಆ ಬಗ್ಗೆ ಒಂದು ಫೋಟೋವನ್ನು ಸಹ ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ ಈ ಚರ್ಚೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿನ ಬೆಳವಣಿಗೆ, ಹಾಗೆ ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆನೂ ಅಮಿತ್ ಶಾ ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಇದು ರಾಜ್ಯ ಬಿಜೆಪಿಯ ಸದ್ಯದ ಹಾಟ್ ಟಾಪಿಕ್ ಅಂತ ಹೇಳ್ಬೋದು. ಈ ಹಿಂದೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲೂ ಯಾವುದೇ ಚರ್ಚೆ ನಡೆಸಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬೊಮ್ಮಾಯಿ ಅವರು ಖುದ್ದು ಅಮಿತ್ ಶಾ ಅವರನ್ನು ಪ್ರತ್ಯೇಕವಾಗಿ ಭೇಟಿಯಾಗಿ ರಾಜ್ಯಾಧ್ಯಕ್ಷ ಸ್ಥಾನ ತಮಗೆ ನೀಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನೋ ಗುಸುಗುಸು ಇದೆ. ಬೊಮ್ಮಾಯಿ ಅವರ ಹೆಸರು ಪ್ರಾಮುಖ್ಯತೆ ಪಡೆದುಕೊಳ್ಳೋದಕ್ಕೆ ಹೈಕಮಾಂಡೇ ಕಾರಣ. ರಾಜ್ಯದಲ್ಲಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ, ಅಂದರೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನ ನೇತೃತ್ವದಲ್ಲೇ ಬಿಜೆಪಿ ಸಂಘಟನೆ ಆಗಿದ್ದು. ಇನ್ನು ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರ ಸಂಖ್ಯೆ ಹೆಚ್ಚಿದೆ.
ಹೀಗಾಗಿ ಪ್ರಮುಖ ಹುದ್ದೆಗಳು ಲಿಂಗಾಯತ ನಾಯಕರ ಕೈಯಲ್ಲೇ ಇದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಒಳ್ಳೇದು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಈ ಕಾರಣದಿಂದಾಗಿನೂ ಅಲ್ವಾ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು. ಆದರೆ ವಿಜೇಂದ್ರ ಅವರ ನಾಯಕತ್ವವನ್ನು ಎಲ್ಲ ಲಿಂಗಾಯತ ನಾಯಕರು ಈವರೆಗೂ ಒಪ್ಕೊಂಡಿಲ್ಲ. ಹೀಗಾಗಿ ಬೊಮ್ಮಾಯಿ ಅವರ ಹೆಸರು ಪ್ರಬಲವಾಗಿಯೇ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದರಾಮಯ್ಯ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ವಿಜೇಂದ್ರ ವಿರುದ್ಧವಾಗಿ ಸಾಲು ಸಾಲು ಟ್ವೀಟ್ ದಾಳಿಯನ್ನು ಮಾಡಿದ್ದಾರೆ. ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೇಲೆ ಬಂದಿರುವಂತಹ ಗಂಭೀರ ಸ್ವರೂಪದ ಆರೋಪಗಳಿಗೆ ಉತ್ತರಿಸುವಂತಹ ದಮ್ಮು ತಾಕತ್ತನ್ನು ತೋರಿಸಲಿ ಅಂತ ಸಿದ್ದರಾಮಯ್ಯ ಅವರು ಲೇವಡಿ ಮಾಡಿದ್ದಾರೆ. ಇದಲ್ಲದೆ ಮತ್ತೊಂದು ಸೂಕ್ಷ್ಮ ವಿಚಾರವನ್ನು ಮುಂದಿಟ್ಟು ವಿಜೇಂದ್ರ ಅವರನ್ನು ಟಾರ್ಗೆಟ್ ಮಾಡಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ವಿಜೇಂದ್ರ ವಿರುದ್ಧವಾಗಿ ಸ್ವಪಕ್ಷೀಯರು ಮಾಡ್ತಿರುವಂತಹ ಭ್ರಷ್ಟಾಚಾರದ ಆರೋಪಗಳು ಅವರ ಪಕ್ಷದ ಹೈಕಮಾಂಡ್ಗೂ ಮನವರಿಕೆ ಆಗಿದೆ. ಪಕ್ಷದೊಳಗಿದ್ದು ಮಾಡುವಂತಹ ಆರೋಪಗಳಿಂದ ಆಗುವ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಿಜೆಪಿಯ ಹೈಕಮಾಂಡ್ ಯತ್ನಾಳ್ ಅವರನ್ನು ಪಕ್ಷದಿಂದ ಹೊರಗೆ ಹಾಕಿ ಅವರಿಂದ ಈಗ ಇನ್ನಷ್ಟು ಆರೋಪಗಳನ್ನು ಮಾಡಿಸ್ತಾ ಇದೆ. ಅಂತಿಮವಾಗಿ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದೇ ಬಿಜೆಪಿ ಹೈಕಮಾಂಡ್ನ ಉದ್ದೇಶ ಅಂತ ಬಾಂಬ್ ಸಿಡಿಸಿದ್ದಾರೆ. ಮೊದಲೇ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಈ ರೀತಿ ಇದೆ. ಇಂತಹ ಸಂದರ್ಭದಲ್ಲಿ ಪ್ರತಿಪಕ್ಷದ ಕಡೆಯಿಂದ, ಅದರಲ್ಲೂ ಸಿಎಂ ಈ ರೀತಿಯಾದಂತಹ ದಾಳಿ ಮಾಡಿರುವಂಥದ್ದು. ಇದಿಷ್ಟು ಬಿಜೆಪಿಯಲ್ಲಿನ ಬಣ ಬಡಿದಾಟದ ಬಗ್ಗೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರಾಗಬಹುದು? ಯಾವ ನಾಯಕನಿಗೆ ಆ ಸ್ಥಾನ ಒಲಿದು ಬರಬೇಕು? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.